ಸೇವಾದಳ ಕಾರ್ಯಕ್ರಮ ಯಶಸ್ವಿ ಆಯೋಜನೆ. ಮಂಜುನಾಥ ತಿರ್ಲಾಪುರ ಅಧ್ಯಕ್ಷತೆಯಲ್ಲಿ ಶಿಸ್ತುಬದ್ಧ ಕಾರ್ಯಕ್ರಮ. ಭಾರತ ಸೇವಾದಳ ಜಿಲ್ಲಾ ಸಮಿತಿ, ತಾಲೂಕು ಶಿಕ್ಷಣ ಇಲಾಖೆ ಧಾರವಾಡ ಹಾಗೂ ಭಾರತ ಸೇವಾದಳ ತಾಲೂಕು ಸಮಿತಿಯ ಸಹಯೋಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ತಾಲೂಕು ವತಿಯಿಂದ ಶಿಕ್ಷಕಿಯರ ತರಬೇತಿ ಸಂಸ್ಥೆ ಧಾರವಾಡದಲ್ಲಿ ಜನವರಿ 21, 2026ರಂದು ಭಾರತ ಸೇವಾದಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಭಾರತ ಸೇವಾದಳದ ರಾಜ್ಯಾಧ್ಯಕ್ಷರು ಆದ ಶಂಕರ ಮುಗದ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷರು ಆದ ಗೀತಾ ಮರಲಿಂಗನವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಆರಂಭದಲ್ಲಿ ಶಂಕರ ಶೇ ಗಂಗಣ್ಣವರ, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ ನಾಲತ್ವಾಡ್, ಉಪನಿರ್ದೇಶಕರು ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಭಾರತ ಸೇವಾದಳ ಧಾರವಾಡ ತಾಲೂಕಾಧ್ಯಕ್ಷರು ಆದ ಮಂಜುನಾಥ ತಿರ್ಲಾಪುರ್ ವಹಿಸಿಕೊಂಡು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಭಾರತ ಸೇವಾದಳ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ದೇಶಭಕ್ತಿ ಮತ್ತು ಸೇವಾ ಮನೋಭಾವ ಬೆಳೆಸುವ ಮಹತ್ವದ ಸಂಘಟನೆಯಾಗಿದೆ ಅಂತ ಹೇಳಿದ್ದಾರೆ. ಶಾಲಾ ಹಂತದಲ್ಲೇ ಸೇವಾ ಮೌಲ್ಯಗಳನ್ನು ಬೆಳೆಸುವುದು ಅತ್ಯವಶ್ಯಕ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ ಮೇಟಿ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ರವಿಕುಮಾರ್ ಬಾರಠಕ್ಕೆ, ಪ್ರಾಚಾರ್ಯರು ಟಿಸಿಡಬ್ಲ್ಯೂ ಧಾರವಾಡ, ಕುಮಾರ ಕೆಎಫ್ ಬಿಆರ್ಸಿ ಸಮನ್ವಯ ಅಧಿಕಾರಿ, ಪ್ರವೀಣ್ ಕುಮಾರ್ ಗುಜ್ಜರ ಬಿಆರ್ಸಿ ಸಮನ್ವಯ ಅಧಿಕಾರಿ, ಅಂಕಲಿ ಎಚ್ಎಸ್ ಕಮಲಾಪುರ, ಅನಿಲ್ ಪತ್ತಾರ್ ಬಿಕೆ ಗತ್ತಿಕೇರಿ ನಿವೃತ್ತ ಶಿಕ್ಷಕರು, ಪ್ರಕಾಶ್ ಶಿಗೋಣಿ ವಿಭಾಗ ಸಂಘಟಕರು, ಮಂಜುಳಾ ಹಾರಿಕೊಪ್ಪ ತಾಲೂಕು ಸಹ ಕಾರ್ಯದರ್ಶಿ ಹಾಜರಿದ್ದು ಕಾರ್ಯಕ್ರಮಕ್ಕೆ ಗೌರವ ತುಂಬಿದ್ದಾರೆ. ಬಹುಮಾನ ವಿತರಣೆಯನ್ನು ಸತೀಶ್ ಬಗ್ಗನ್ನವರು ಗ್ರಾಮೀಣ ಕಾರ್ಯದರ್ಶಿಗಳು ನೆರವೇರಿಸಿದ್ರು. ಈಶ್ವರ ಆಯಟ್ಟಿ ತಾಲೂಕು ದೈಹಿಕ ಶಿಕ್ಷಕರು, ವಿಷ್ಣು ಹೆಬ್ಬಾರ್ ಜಿಲ್ಲಾ ದೈಹಿಕ ಶಿಕ್ಷಕರು, ಸಂಘಟನಾಕಾರರಾಗಿ ಎನ್ಸಿ ಪಾಟೀಲ ಕಾಟಕರ್ ಸರ್ ಪ್ರಮುಖ ಪಾತ್ರ ವಹಿಸಿದ್ರು. ಒಟ್ಟಾರೆ ಮಂಜುನಾಥ ತಿರ್ಲಾಪುರ ಅವರ ಪರಿಣಾಮಕಾರಿ ಅಧ್ಯಕ್ಷತೆ ಹಾಗೂ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮತ್ತು ಶಿಸ್ತುಬದ್ಧವಾಗಿ ಯಶಸ್ವಿಯಾಗಿ ಜರುಗಿದೆ. ಇವತ್ತು ಅದ್ದೂರಿಯಾಗಿ ಧಾರವಾಡ ತಾಲೂಕಿನ ರಾಷ್ಟ್ರೀಯ ಭಾವೈಕ್ಯತಾ ಮೇಳ ಉದ್ಘಾಟನೆಯಾಗಿದೆ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾರತ ಸೇವಾದಳದ ನಮ್ಮ ಎಲ್ಲ ಸ್ವಯಂ ಸೇವಕರು ಎಲ್ಲ ಶ್ರಮಪಟ್ಟು ಇಂಥ ಒಂದು ನಮ್ಮ ಭಾರತ ಸೇವಾದಳ ಉಪಯೋಗ ಮಾಡ್ತಕ್ಕಂಥದ್ದು. ಅದು ಪ್ರಾಣಿ ಇರ್ಬೋದು, ವಾಹನ ಇರ್ಬೋದು, ಮನುಷ್ಯರಿರ್ಬೋದು, ಬೇರೆ ವ್ಯಕ್ತಿಗಳು ಇರ್ಬೋದು, ಎಲ್ಲರೂ ಉಪಯೋಗ ಮಾಡ್ತಕ್ಕಂದ್ರ ಮೇಲೆ ನಿಯಮಗಳು ಬೇಕೇ ಬೇಕಾಗ್ತದೆ. ಇಲ್ಲಂತಂದ್ರೆ ಯಾರಿಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನ ವಾಹನಗಳನ್ನ ಚಲಾವಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಅದಕ್ಕಾಗಿ ಕಾಯ್ದೆ ಅಲ್ಲಿ ಸೆಟ್ ಆಫ್ ರೂಲ್ಸ್ ಇದಾವೆ, ಏನೇನು ಇರಬೇಕು, ರೂಲ್ಸ್ ಹೇಗಿರಬೇಕು ಅಂತೇಳಿ. ಸೊ ನಾವೆಲ್ಲ ರೂಲ್ಸ್ ಹೇಳಿದ್ರೆ ನಿಮಗೆ ತಿಳಿಯಲ್ಲ, ಪಾಪ ಸಣ್ಣ ಮಕ್ಕಳು ಇದ್ದೀರ ನೀವೆಲ್ಲ. ಐ ಥಾಟ್ ಕಾಲೇಜ್ ನಾನು ನಿಮಗೆ ಆಗಲೇ ಹೇಳಿದಾಗೆ ಗ್ರಾಮೀಣ ಮುಗಿತಾ, ಇನ್ನೊಂದೈತಿ.